ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ. ಸರ್ಕಾರದಲ್ಲೂ ಮತ್ತು ಪಕ್ಷದಲ್ಲೂ ಕೂಡ ಪಕ್ಷದ ವರಿಷ್ಠರು ಅವ್ರಿಗೆ ಏನು ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಂಡು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ವರ್ಷ ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಏನ್ ಹೇಳಿದ್ರು ಅದನ್ನ ಮಾತು ನಾನು ಕೇಳ್ತೀನಿ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, 8 ವರ್ಷ ಮಾಡಿಕೊಡಿ ಮಾತನ್ನ ಹೇಳಿದ್ರು. ಅದು ಇವತ್ತು ನಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ಇವತ್ತು ಎಲ್ಲರೂ ಒಟ್ಟಾಗಿ ತಾವು ನೋಡಿದ್ರಿ, ಅದು ಮುಖ್ಯಮಂತ್ರಿ ಇರ್ಬೋದು, ಡೆಪ್ಟಿ ಚೀಫ್ ಮಿನಿಸ್ಟರ್ ಎಲ್ಲ ಪಕ್ಷದ ಎಲ್ಲ ನಾಯಕರುಗಳು ಸೇರಿ ಇವತ್ತು ರಾಜಭವನ್ಗೂ ಹೋಗಿದ್ರು. ಅದೇ ರೀತಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಬಂದು ಕೂತಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ತೀರ್ಮಾನ ಆಗತ್ತೆ. ಇವತ್ತು ಡೆಲ್ಲಿಗೆ ಹೋಗ್ತಾರೆ, ಬಂದ್ಮೇಲೆ ಮೀಟಿಂಗ್ ಆಗತ್ತೆ. ನಂತರ ಪಕ್ಷದ ವರಿಷ್ಠ ತೀರ್ಮಾನ ತಗೊಳ್ತಾರೆ ಯಾರು ಮುಖ್ಯಮಂತ್ರಿ ಆಗಬೇಕು. ರಾಷ್ಟ್ರದ ರಾಜಕಾರಣದ ಬಗ್ಗೆ ರಾಷ್ಟ್ರ ರಾಜಕಾರಣದಲ್ಲಿ ಅವರಿಗೆ ಅವ್ರನ್ನ ಒತ್ತಾಯ ಕೂಡ ಮಾಡಿದ್ದಾರೆ ಹೈಕಮಾಂಡ್. ಆದ್ರೆ ಸದ್ಯಕ್ಕೆ ಅವರು ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಹೇಳೋ ಮಾತು ಹೇಳಿದ್ದಾರೆ. ಅದು ಕೂಡ ಪಕ್ಷಕ್ಕೆ ಅವ್ರು ಬೇಕಾಗಿದ್ದಾರೆ. ಯಾಕಂದ್ರೆ ಮುಂದಿನ ಎಲೆಕ್ಷನ್ಸ್ಗೆ ಅವರ ಶಕ್ತಿ ಬೇಕಾಗಿದ್ದಾರೆ. ಹಿನ್ನೆಲೆಯಲ್ಲಿ ಅವರಿಗೆ ಅವರು ನಾನು ಆಕ್ಟಿವ್ ಆಗಿದ್ದೀನಿ ಹೇಳೋ ಮಾತು ಈಗಾಗಲೇ ಹೇಳಿದ್ದಾರೆ. ಯಾವ ಕಾರಣಕ್ಕೆ ರಾಜಕಾರಣ ದೂರ ಇರಲ್ಲ, ಹೋರಾಟಗಳು ಮಾಡ್ತೀವಿ. ಯಾವ ಕೋಮೋದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀನಿ, ಸಂವಿಧಾನ ವಿರುದ್ಧ ಶಕ್ತಿಗಳ ಕೂಡ ನಾನು ಹೋರಾಟ ಮಾಡಿದ್ದೀನಿ ಅಂತ ಮಾತನ್ನ ಇವತ್ತು ಅವ್ರು ಹೇಳಿದ್ದಾರೆ. ಅದಂತೆ ನಡ್ಕೊಳ್ತಾರೆ. ಅಧಿಕಾರದಲ್ಲಿದ್ದಾಗ ತಮ್ಮ ಮತ್ತು ಅವರ ಮಧ್ಯೆ ಬಹಳಷ್ಟು ಒಳ್ಳೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರಾಗ್ಬೋದು, ಮುಖಂಡರಿರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಡೆಪ್ಟಿ ಡಿ.ಕೆ. ಶಿವಕುಮಾರ್ ಇರ್ಬೋದು, ನಾವೆಲ್ಲ ಒಬ್ಬ ಪರಿವಾರ ತರ ನಾವಿದ್ವಿ. ಯಾವತ್ತೂ ಕೂಡ ನಮ್ಮ ಸರ್ಕಾರದ ಸಾಧನೆಗಳು ಪಕ್ಷಕ್ಕೆ ಶಕ್ತಿ ಕೊಡುವಂತ ಕೆಲಸ ನಾವೆಲ್ಲ ಒಟ್ಟಾಗಿ ಮಾಡಿದ್ವಿ. ಇವತ್ತು ಅವರು ಮುಖ್ಯಮಂತ್ರಿಯಾಗಿ ಇವತ್ತು ಸ್ಥಾನವನ್ನು ತಿಳಿಸಿದ್ದಾರೆ. ಅದು ರಾಜಕೀಯ ನಾನು ಇರ್ತೀನಿ, ಹೋರಾಟ ಮಾಡ್ತೀನಿ, ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಮಾತು ಹೇಳಿದ್ದಾರೆ. ಅವ್ರಿಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ. ಸರ್ಕಾರದಲ್ಲೂ ಮತ್ತು ಪಕ್ಷದಲ್ಲೂ ಕೂಡ ಪಕ್ಷದ ವರಿಷ್ಠರು ಅವ್ರಿಗೆ ಏನು ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಂಡು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ವರ್ಷ ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಏನ್ ಹೇಳಿದ್ರು ಅದನ್ನ ಮಾತು ನಾನು ಕೇಳ್ತೀನಿ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, 8 ವರ್ಷ ಮಾಡಿಕೊಡಿ ಮಾತನ್ನ ಹೇಳಿದ್ರು. ಅದು ಇವತ್ತು ನಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ಇವತ್ತು ಎಲ್ಲರೂ ಒಟ್ಟಾಗಿ ತಾವು ನೋಡಿದ್ರಿ, ಅದು ಮುಖ್ಯಮಂತ್ರಿ ಇರ್ಬೋದು, ಡೆಪ್ಟಿ ಚೀಫ್ ಮಿನಿಸ್ಟರ್ ಎಲ್ಲ ಪಕ್ಷದ ಎಲ್ಲ ನಾಯಕರುಗಳು ಸೇರಿ ಇವತ್ತು ರಾಜಭವನ್ಗೂ ಹೋಗಿದ್ರು. ಅದೇ ರೀತಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಬಂದು ಕೂತಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ತೀರ್ಮಾನ ಆಗತ್ತೆ. ಇವತ್ತು ಡೆಲ್ಲಿಗೆ ಹೋಗ್ತಾರೆ, ಬಂದ್ಮೇಲೆ ಮೀಟಿಂಗ್ ಆಗತ್ತೆ. ನಂತರ ಪಕ್ಷದ ವರಿಷ್ಠ ತೀರ್ಮಾನ ತಗೊಳ್ತಾರೆ ಯಾರು ಮುಖ್ಯಮಂತ್ರಿ ಆಗಬೇಕು. ರಾಷ್ಟ್ರದ ರಾಜಕಾರಣದ ಬಗ್ಗೆ ರಾಷ್ಟ್ರ ರಾಜಕಾರಣದಲ್ಲಿ ಅವರಿಗೆ ಅವ್ರನ್ನ ಒತ್ತಾಯ ಕೂಡ ಮಾಡಿದ್ದಾರೆ ಹೈಕಮಾಂಡ್. ಆದ್ರೆ ಸದ್ಯಕ್ಕೆ ಅವರು ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಹೇಳೋ ಮಾತು ಹೇಳಿದ್ದಾರೆ. ಅದು ಕೂಡ ಪಕ್ಷಕ್ಕೆ ಅವ್ರು ಬೇಕಾಗಿದ್ದಾರೆ. ಯಾಕಂದ್ರೆ ಮುಂದಿನ ಎಲೆಕ್ಷನ್ಸ್ಗೆ ಅವರ ಶಕ್ತಿ ಬೇಕಾಗಿದ್ದಾರೆ. ಹಿನ್ನೆಲೆಯಲ್ಲಿ ಅವರಿಗೆ ಅವರು ನಾನು ಆಕ್ಟಿವ್ ಆಗಿದ್ದೀನಿ ಹೇಳೋ ಮಾತು ಈಗಾಗಲೇ ಹೇಳಿದ್ದಾರೆ. ಯಾವ ಕಾರಣಕ್ಕೆ ರಾಜಕಾರಣ ದೂರ ಇರಲ್ಲ, ಹೋರಾಟಗಳು ಮಾಡ್ತೀವಿ. ಯಾವ ಕೋಮೋದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀನಿ, ಸಂವಿಧಾನ ವಿರುದ್ಧ ಶಕ್ತಿಗಳ ಕೂಡ ನಾನು ಹೋರಾಟ ಮಾಡಿದ್ದೀನಿ ಅಂತ ಮಾತನ್ನ ಇವತ್ತು ಅವ್ರು ಹೇಳಿದ್ದಾರೆ. ಅದಂತೆ ನಡ್ಕೊಳ್ತಾರೆ. ಅಧಿಕಾರದಲ್ಲಿದ್ದಾಗ ತಮ್ಮ ಮತ್ತು ಅವರ ಮಧ್ಯೆ ಬಹಳಷ್ಟು ಒಳ್ಳೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರಾಗ್ಬೋದು, ಮುಖಂಡರಿರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಡೆಪ್ಟಿ ಡಿ.ಕೆ. ಶಿವಕುಮಾರ್ ಇರ್ಬೋದು, ನಾವೆಲ್ಲ ಒಬ್ಬ ಪರಿವಾರ ತರ ನಾವಿದ್ವಿ. ಯಾವತ್ತೂ ಕೂಡ ನಮ್ಮ ಸರ್ಕಾರದ ಸಾಧನೆಗಳು ಪಕ್ಷಕ್ಕೆ ಶಕ್ತಿ ಕೊಡುವಂತ ಕೆಲಸ ನಾವೆಲ್ಲ ಒಟ್ಟಾಗಿ ಮಾಡಿದ್ವಿ. ಇವತ್ತು ಅವರು ಮುಖ್ಯಮಂತ್ರಿಯಾಗಿ ಇವತ್ತು ಸ್ಥಾನವನ್ನು ತಿಳಿಸಿದ್ದಾರೆ. ಅದು ರಾಜಕೀಯ ನಾನು ಇರ್ತೀನಿ, ಹೋರಾಟ ಮಾಡ್ತೀನಿ, ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಮಾತು ಹೇಳಿದ್ದಾರೆ. ಅವ್ರಿಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ. ಸರ್ಕಾರದಲ್ಲೂ ಮತ್ತು ಪಕ್ಷದಲ್ಲೂ ಕೂಡ ಪಕ್ಷದ ವರಿಷ್ಠರು ಅವ್ರಿಗೆ ಏನು ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಂಡು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ವರ್ಷ ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಏನ್ ಹೇಳಿದ್ರು ಅದನ್ನ ಮಾತು ನಾನು ಕೇಳ್ತೀನಿ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, 8 ವರ್ಷ ಮಾಡಿಕೊಡಿ ಮಾತನ್ನ ಹೇಳಿದ್ರು. ಅದು ಇವತ್ತು ನಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ಇವತ್ತು ಎಲ್ಲರೂ ಒಟ್ಟಾಗಿ ತಾವು ನೋಡಿದ್ರಿ, ಅದು ಮುಖ್ಯಮಂತ್ರಿ ಇರ್ಬೋದು, ಡೆಪ್ಟಿ ಚೀಫ್ ಮಿನಿಸ್ಟರ್ ಎಲ್ಲ ಪಕ್ಷದ ಎಲ್ಲ ನಾಯಕರುಗಳು ಸೇರಿ ಇವತ್ತು ರಾಜಭವನ್ಗೂ ಹೋಗಿದ್ರು. ಅದೇ ರೀತಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಬಂದು ಕೂತಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ತೀರ್ಮಾನ ಆಗತ್ತೆ. ಇವತ್ತು ಡೆಲ್ಲಿಗೆ ಹೋಗ್ತಾರೆ, ಬಂದ್ಮೇಲೆ ಮೀಟಿಂಗ್ ಆಗತ್ತೆ. ನಂತರ ಪಕ್ಷದ ವರಿಷ್ಠ ತೀರ್ಮಾನ ತಗೊಳ್ತಾರೆ ಯಾರು ಮುಖ್ಯಮಂತ್ರಿ ಆಗಬೇಕು. ರಾಷ್ಟ್ರದ ರಾಜಕಾರಣದ ಬಗ್ಗೆ ರಾಷ್ಟ್ರ ರಾಜಕಾರಣದಲ್ಲಿ ಅವರಿಗೆ ಅವ್ರನ್ನ ಒತ್ತಾಯ ಕೂಡ ಮಾಡಿದ್ದಾರೆ ಹೈಕಮಾಂಡ್. ಆದ್ರೆ ಸದ್ಯಕ್ಕೆ ಅವರು ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಹೇಳೋ ಮಾತು ಹೇಳಿದ್ದಾರೆ. ಅದು ಕೂಡ ಪಕ್ಷಕ್ಕೆ ಅವ್ರು ಬೇಕಾಗಿದ್ದಾರೆ. ಯಾಕಂದ್ರೆ ಮುಂದಿನ ಎಲೆಕ್ಷನ್ಸ್ಗೆ ಅವರ ಶಕ್ತಿ ಬೇಕಾಗಿದ್ದಾರೆ. ಹಿನ್ನೆಲೆಯಲ್ಲಿ ಅವರಿಗೆ ಅವರು ನಾನು ಆಕ್ಟಿವ್ ಆಗಿದ್ದೀನಿ ಹೇಳೋ ಮಾತು ಈಗಾಗಲೇ ಹೇಳಿದ್ದಾರೆ. ಯಾವ ಕಾರಣಕ್ಕೆ ರಾಜಕಾರಣ ದೂರ ಇರಲ್ಲ, ಹೋರಾಟಗಳು ಮಾಡ್ತೀವಿ. ಯಾವ ಕೋಮೋದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀನಿ, ಸಂವಿಧಾನ ವಿರುದ್ಧ ಶಕ್ತಿಗಳ ಕೂಡ ನಾನು ಹೋರಾಟ ಮಾಡಿದ್ದೀನಿ ಅಂತ ಮಾತನ್ನ ಇವತ್ತು ಅವ್ರು ಹೇಳಿದ್ದಾರೆ. ಅದಂತೆ ನಡ್ಕೊಳ್ತಾರೆ. ಅಧಿಕಾರದಲ್ಲಿದ್ದಾಗ ತಮ್ಮ ಮತ್ತು ಅವರ ಮಧ್ಯೆ ಬಹಳಷ್ಟು ಒಳ್ಳೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರಾಗ್ಬೋದು, ಮುಖಂಡರಿರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಡೆಪ್ಟಿ ಡಿ.ಕೆ. ಶಿವಕುಮಾರ್ ಇರ್ಬೋದು, ನಾವೆಲ್ಲ ಒಬ್ಬ ಪರಿವಾರ ತರ ನಾವಿದ್ವಿ.
ಯಾವತ್ತೂ ಕೂಡ ನಮ್ಮ ಸರ್ಕಾರದ ಸಾಧನೆಗಳು ಪಕ್ಷಕ್ಕೆ ಶಕ್ತಿ ಕೊಡುವಂತ ಕೆಲಸ ನಾವೆಲ್ಲ ಒಟ್ಟಾಗಿ ಮಾಡಿದ್ವಿ. ಇವತ್ತು ಅವರು ಮುಖ್ಯಮಂತ್ರಿಯಾಗಿ ಇವತ್ತು ಸ್ಥಾನವನ್ನು ತಿಳಿಸಿದ್ದಾರೆ. ಅದು ಹಾಗೆ ನಾನು ಇರ್ತೀನಿ, ಹೋರಾಟ ಮಾಡ್ತೀನಿ, ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಮಾತು ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅಭಿನಂದಿಸ್ತೀನಿ.